ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೆಕ್ಸ್ಟ್ ಬ್ಲಾಗ್. ಇವತ್ತು ನೋಡ್ರಿ ನಮ್ದು ಫಸ್ಟ್ ಡೇ ಹಾಂಗ್ಕಾಂಗ್ ಒಳಗೆ. ಅಂದ್ರೆ ನೀನೇ ಬಂದು ರೀಚ್ ಆದ್ವಿ. ಸೊ ಇವತ್ತು ಎಲ್ಲ ಪ್ಲೇಸಸ್ಗೆಲ್ಲ ಹೋಗಾಡ್ತೀವಿ. ಸೊ ಇವತ್ತು ನಾವು ಮಕಾವ್ ಹೋಗ್ಬೇಕನ್ನತ್ತೀವಿ. ಸೊ ಈಗ 8:30 ಆಯ್ತು. ಸೊ ಇಲ್ಲೇ 7-Eleven ಒಳಗೆ ಒಂದು ಸ್ವಲ್ಪ ಹಂಗೆ ಬ್ರೇಕ್ಫಾಸ್ಟ್ ತೊಗೊಂಡೆ. ಆಮೇಲೆ ಈಗ ಬಸ್ಲೇ ಹೋಗ್ಬೇಕಾ ಮಕಾವ್ಗೆ. ಸೊ ಫೆರಿನೂ ತೊಗೊಂಡು ಹೋಗ್ಬೋದು, ಬಸ್ಲೇ ಹೋಗ್ಬೇಕನ್ನತ್ತೀವಿ ನಾವು. ಅದರ ಬಸ್ಸಿಗೆ ಹೋಗಿ ಆಮೇಲೆ ನೆಕ್ಸ್ಟ್ ನೋಡೋಣ ಅಲ್ಲಿ ಏನೇನು ಇರ್ತಾವಂತ. ಇವಾಗ ನೋಡ್ರಿ ನಾವು ಶಿಂಶಾಶ್ವಿ ಏರಿಯಾ ಐತಿ, ಅಲ್ಲಿದ್ದೀವಿ. ಸೊ ಇವಾಗ ಇಲ್ಲಿ MRT ಸ್ಟೇಷನ್ ಇವಾಗ ಆಕ್ಟೋಪಸ್ ಕಾರ್ಡ್ ಐತಿ, ಅದು ತೊಗೋತೀವಿ. ಸೊ ಅದು ಬಸ್ಸಿಗೆ ಈ ಕಡೆ ಎಲ್ಲ ಯೂಸ್ ಆಗ್ತೈತಿ. ಸೊ ನೀನು ಏರ್ಪೋರ್ಟ್ ಹೋಗಿ ತೊಗೋತಿದ್ವಿ, ಬಟ್ This is refundable? Okay. ಅವ ಏನು ತಂತಂದ ಕೇಳ್ತ ನಾವು. I have to pay money in Yeah, you need to pay money. ನಮ್ಮನ್ನು 400, ಕಿಡ್ಸಿದ್ದು 200 ಅಲ್ಲ, ಇಬ್ರು ಸೇರಿ. 1, 2, 3, 4 for the check. Thank you. Okay. ಇವು ನೋಡ್ರಿ ಆಕ್ಟೋಪಸ್ ಕಾರ್ಡ್ಸ್. ನಮ್ಗೆ 200 ಒಂದು ಕಾರ್ಡಿಗೆ, ಆಮೇಲೆ ಕಿಡ್ಸಿಗೆ 100. ಸೊ ಇದು ಯೂಸ್ ಮಾಡ್ಬೇಕು ಇವಾಗ ಬಸ್, ಟ್ರೈನ್ ಈ ಕಡೆ ಎಲ್ಲ. ಸೊ ಇವಾಗ ಮಕಾವ್ಗೆ ಹೋಗಕ್ಕೆ ಲೇಟ್ ಆಗ್ತೈತೆ ಆ್ಯಕ್ಚುಲಿ. ಬಸ್ ಏನೋ ಹಿಡ್ಕೊಂಡು ಹೋಗ್ಬೇಕು. ಸೊ ಮಧ್ಯಾಹ್ನ ತನಕ ರೀಚ್ ಆಗ್ತದೆ ಅನ್ಸುತ್ತೆ. ಸೊ ಇಲ್ಲಿ ನೋಡ್ರಿ ವಾಟರ್ ಬಾಟ್ಲು ಹೋಗ್ತೀವಿ. ಇದಕ್ಕೆ ಎಷ್ಟು ರೊಕ್ಕ ಅಂತ ಏನು ಗೊತ್ತಿಲ್ಲ. ಒಂದು 570 ml ಇದ್ವಿ. ಹಿಡ್ಕೊಳಕಿದ ಅಂತಿತ್ಲ ಖರೆ. ನೋಡ್ರಿ ಬಸ್ ಬಂತ. ಎಷ್ಟು ಬಿಲ್ಡಿಂಗ್. ನೋಡ್ರಿ ಮಕಾವ್ ಹೋಗ್ತೀವಿ. ಸೊ ಇಲ್ಲಿ ಬಸ್ ಇದಾವೆ ಅನ್ಸುತ್ತೆ. ಈಗ ಇಲ್ಲಿಂದ ಬಸ್ ತೊಗೊಂಡು ಹೋಗ್ಬೇಕು. ಇದು ನೋಡ್ರಿ ಮಕಾವ್ ಹೋಗ್ಬೇಕಂತಂದ್ರೆ ಸೊ ಇಲ್ಲಿಂದ ಇಮಿಗ್ರೇಷನ್ ಏನೋ ಮಾಡ್ತಾರೆ ಅನ್ಸುತ್ತೆ. ಸೊ ಈ ಕಡೆಯಿಂದ ಆ ಕಡೆ ಹೋದ್ಮೇಲೆ ಬಸ್ ಇರ್ತಾವೆ. ಮೇಲೆ ಎಷ್ಟು ಚಂದ ಆಗೈತೆ ಲೈಟ್ ಅದ. ಇವಾಗ ನೋಡ್ರಿ ಇಮಿಗ್ರೇಷನ್ ಆಮೇಲೆ ಟಿಕೆಟ್ ಎಲ್ಲ ತೊಗೊಂಡ ಇವಾಗ ಮಕಾವ್ ಹೊಂಟಿದ್ದೀವಿ. ಸೊ ಇಲ್ಲೇ ಬಸ್ಸಿಗೆ ಹೋಗ್ಬೇಕು ಈ ಸಲ. ಇವಾಗ ನೋಡ್ರಿ ಇಮಿಗ್ರೇಷನ್ ಟಿಕೆಟ್ ಎಲ್ಲ ತೊಗೊಂಡ್ವಿ. ಇವಾಗ ಮಕಾವ್ ಹೊಂಟಿದ್ದೀವಿ ಬಸ್ಲೇ. ಸೊ ಇಲ್ಲಿ ನೋಡ್ರಿ ಆ ಕಡೆಯಿಂದ ಎಲ್ಲ ಇದೆಲ್ಲ ಮಾಡ್ಕೊಂಡು ಬಂದ್ವಿ ಈಗ. ಸೊ ಹಾಂಗ್ಕಾಂಗ್ ಮಕಾವ್. ಇದು ನೋಡ್ರಿ ಮಕಾವ್ ಹೋಗ್ತೈತೆ ಬಸ್ಸ.
ಇದು ನೋಡ್ರಿ ಟನಲ್ ಹೊಂಟೈತಲ್ಲ, ಸೊ ಇದು ಸಮುದ್ರ ಒಳಗೆ ಐತಿ, 6 ಕಿಲೋಮೀಟ್ರ್ ಐತಿ. ಮ್ಯಾಲೆಲ್ಲ ಸಮುದ್ರ ಐತಿ ನೋಡ್ರಿ. ಇವಾಗ ನೋಡ್ರಿ ಮಕಾವ್ಗೆ ಬಂದು ರೀಚ್ ಆದ್ವಿ. ಆದರೆ ಇವತ್ತಂತೂ ಫುಲ್ ಮಳೆ ಐತಿ. ಸೊ ಇನ್ನೇ ನೋಡ್ಬೇಕು ಹೆಂಗೆ ಹೋಗ್ತೇವೆ ಅಂತ. ಇವಾಗ ನೋಡ್ರಿ ಈ ಕಡೆ ಇಲ್ಲಿದು ಇಮಿಗ್ರೇಷನ್ ಆಯ್ತಾ ಮಕಾವದ. ಸೊ ಇವಾಗ ಮಕಾವಾಗ ಹೊರಗಡೆ ಹೊಂಟಿದ್ದೀವಿ. ನೋಡ್ರಿ ಟು ಮಕಾವ್. ಇಲ್ಲಿಂದ ನೋಡ್ರಿ ಟ್ಯಾಕ್ಸಿ ಮತ್ತು ಬಸ್ ಎಲ್ಲ ತಗೊಂಡು ಹೋಗ್ಬೇಕು. ಇವಾಗ ನೋಡ್ರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಲೇನ ಹೊಂಟ್ವಿ. ಸೊ ಹೊರಗಂತೂ ಮತ್ತೆ ಜೋರು ಮಳೆ ಸ್ಟಾರ್ಟ್ ಆಗಿಬಿಡ್ತಾ. ಸೊ ಒಂದು 10-15 ಮಿನಿಟ್ಸ್ ಹೋಗ ಫಸ್ಟ್ ಪ್ಲೇಸ್ ಬಂದುಬಿಟ್ಟ ಸೆನಾಡೋ ಸ್ಕ್ವೇರ್ ಅಂತ. ಆ ಪ್ಲೇಸಿಗೆ ಹೊಂಟಿದ್ದೇವೆ ಈಗ. ಸೊ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಮಳೆ ಎಲ್ಲ ಇತ್ತು. ಇವಾಗ ನೋಡ್ರಿ ಒಂದು ಸ್ವಲ್ಪ ಸನ್ಲೈಟ್ ಬಂತ. ಮೊದಲು ನೋಡ್ರಿ ಇಲ್ಲೆಲ್ಲ ಪೋರ್ಚುಗೀಸರು ಇದ್ರಂತ. ಸೊ ಅವ್ರ ಥರದ ಆರ್ಕಿಟೆಕ್ಚರ್ ಎಲ್ಲ ಐತಿ. ಸೊ ಇದಾದಮೇಲೆ ಹಂಗೆ ನೋಡ್ರಿ ಒಂದು ಸ್ವಲ್ಪ ಒಳಗಡೆ ಹೋದ್ರೆ ರೂಯಿನ್ಸ್ ಆಫ್ ಸೆಂಟ್ ಪೌಲ್ ಅಂತ ಒಂದು ಹಿಸ್ಟೋರಿಕ್ ಪ್ಲೇಸ್ ಐತಿ. ಅದು ಮಕಾವದ ಐಕಾನಿಕ್ ಪ್ಲೇಸ್. ಯಪ್ಪ ಎಂಥ ಪರಿ ರಶ್ ಐತಿಲಿ. ಈಗ ನೋಡ್ರಿ ನೆಕ್ಸ್ಟ್ ಪ್ಲೇಸ್ ಇದೆ ರೂಯಿನ್ಸ್ ಆಫ್ ಸೆಂಟ್ ಪಾಲ್ ಅಂತ. ಜಾತ್ರೆ ಐತಿಲ್ಲ, ಎಷ್ಟು ಜನ ಬಂದ್ರೆ. ಸೆನಾಡೋ ಸ್ಕ್ವೇರ್ದಿಂದ ನೋಡ್ರಿ ಇಲ್ಲಿ ಬರೋ ತನ ಅಂತೂ ಸೈಡ್ ಎಲ್ಲನೂ ಭಾಳ ತಿನ್ನೋಕ್ಕೆಲ್ಲ ಆಪ್ಷನ್ಸ್ ಅದಾವೆ. ನಾವು ಇಲ್ಲೇ ಲಂಚ್ ಮಾಡಿದ್ವಿ, ಆಮೇಲೆ ಈ ಕಡೆ ಬಂದ್ವಿ. ಇಲ್ಲೆಲ್ಲ ಭಾಳ ರಶ್ ಐತಿ ಇವತ್ತು. ನೋಡ್ರಿ ಎಷ್ಟು ಮಂದಿನ ಕಾಣಾತಾರೆ ಅಲ್ಲಿ ನೋಡಿದ್ರಲ್ಲಿ. ಇವಾಗ ನೋಡಿ ಹಂಗೆ ಒಂದು ಸ್ವಲ್ಪ ಮ್ಯಾಲೆ ಹೊಂಟಿದ್ದೀವಿ, ನೋಡೋಣ ಏನೈತಂತ. ಆದರೆ ನೋಡ್ರಿ ಎಷ್ಟು ಜನ ಇದ್ದಾರೆ ನೋಡ್ರಿ, ಭಾಳ ಇದ್ದಾರಲ್ಲ ಇವತ್ತು ಸ್ಯಾಟರ್ಡೇ ಇತ್ತು, ಅದಕ್ಕೆ ಗೊತ್ತಿಲ್ಲ. ಈಗ ನೋಡ್ರಿ ಮ್ಯಾಲೆ ಬಂದ್ವಿ, ಇಲ್ಲಿ ಒಳಗೆ ನಿಂತು ನೋಡೋಣ. ಇದು ನೋಡ್ರಿ 17th ಸೆಂಚುರಿ ಚರ್ಚ್. ಸೊ ಒಳಗೆ ಬಂದಮೇಲೆ ನೋಡ್ರಿ ಒಂದು ಸ್ಮಾಲ್ ಮ್ಯೂಸಿಯಂ ಥರ ಮಾಡಿದ್ರು. ಸೊ ಅವಾಗಿನ ಕಾಲದ್ದು ಆರ್ಟ್ ಪೇಂಟಿಂಗ್ ಎಲ್ಲನೂ ಇತ್ತು. ಆಮೇಲೆ ಅವಾಗಿನವರು ಬಾಡಿ ಎಲ್ಲನೂ ಅಲ್ಲೇ ಸ್ಟೋರ್ ಮಾಡಿದರು. ಸೊ ಆಮೇಲೆ ನೋಡ್ರಿ ಇವಾಗ ಮತ್ತೆ ವಾಪಸ್ ಹೊಂಟ್ವಿ. ನೋಡ್ರಿ ಹಾಂಗ್ಕಾಂಗ್ ಗೋಲ್ಡ್ ಹೆಂಗೈತಿ, ಎಷ್ಟು ಒಂದು ದೊಡ್ಡದಲ್ಲ. ತೈವಾನ್ದು ಸ್ವಲ್ಪ ಡಿಫ್ರೆಂಟ್ ಅದಾವಲ್ಲ. ಸೆನಾಡೋ ಸ್ಕ್ವೇರಿಂದ ನೋಡ್ರಿ ಒಂದು ಸ್ವಲ್ಪ ವಾಕ್ ಮಾಡಬೇಕು, ಇಲ್ಲಿ ಬಸ್ ಸಿಗ್ತಾವೆ. ಸೊ ಇಲ್ಲಿಂದ್ರ ಲಂಡನರ, ಆಮೇಲೆ ಯುರೋಪ, ಈ ಥರ ಐಫಿಲ್ ಟವರ್ ಎಲ್ಲ ಅಲ್ಲಿ ಪ್ಲೇಸಸ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗಬೇಕು. ಆಮೇಲೆ ಅಲ್ಲೆಲ್ಲನೂ ಕಸಿನೋನು ಎಲ್ಲ ಕಡೆ ಇದ್ದಾವೆ.
ಸೊ ಅದನ್ನ ನೋಡೋಕ್ಕೆ ಹೊಂಟಿದ್ದೀವಿ ಈಗ. ಇದು ನೋಡ್ರಿ ಮಕಾವ್ ಟವರ್, ಬಟ್ ಬಸ್ ಇಲ್ಲಿ ನಿಲ್ಲಿಸಲ್ಲ. ಸೊ ನಮ್ಮದು ಅಷ್ಟೇ 1 ಡೇ ಟ್ರಿಪ್ ಇತ್ತಲ್ಲ, ಅದಕ್ಕೆ ನಾವು ಮೇನ್ ಪ್ಲೇಸಿಗೆ ಅಷ್ಟು ಹೊಂಟಿದ್ದೀವಿ. ಸೊ ಇಲ್ಲಿ ಸ್ಟೇ ಮಾಡೋರಿದ್ರೆ ಮಕಾವ್ದಾಗ ಒಂದು ದಿವಸ ಇವೆಲ್ಲನೂ ಪ್ಲೇಸಸ್ ಎಲ್ಲ ನೋಡ್ಬೋದು. ಸೊ ಇದನ್ನು ನೋಡತ್ತಿಲ್ಲ, ಹಂಗೆ ಹೊಂಟಿದ್ದೀವಿ ನೆಕ್ಸ್ಟ್. ಇವಾಗ ನೋಡಿ ಮತ್ತೆ ಮಳೆ ಬರಕೈತು. ಈಗ ಇಲ್ಲಿ ಪ್ಯಾರಿಸ್ ಆ್ಯಪಲ್ ಟವರ್ ಎಲ್ಲ ಐತಲ್ಲ, ಆ ಕಡೆ ಹೊಂಟಿದ್ವಿ. ಎಷ್ಟು ಜೋರು ಮಳೆ ಬರಕೈತಿ. ಸ್ವಲ್ಪ ನಿದ್ದಿತ್ತ, ಅದಷ್ಟು ಕರೆಕ್ಟ್ ನೋಡಿದ್ವಿ. ಹೊರಗಡೆ ನೋಡ್ರಿ ಜೋರು ಮಳೆ ಬರತ್ತಿತ್ತಲ್ಲ, ಅದಕ್ಕೆ ಫಸ್ಟ್ ಒಳಗಡೆಯಿಂದ ನೋಡ್ಬೇಕಂತೇಳಿ ಒಳಗಡೆಯಿಂದ ನೋಡಕ್ಕೆ ಬಂದಿದ್ವಿ. ಸೊ ಆಮೇಲೆ ಅದು ಲಂಡನ್ನೆಲ್ಲ ಔಟ್ಸೈಡು ಐತಿ, ಆಮೇಲೆ ಹೋಗ್ಬೋದು. ಸೊ ಮಳೆ ಅಂತೂ ಹೋಗೋದು ಬರೋದು ಮಾಡತ್ತಿತ್ತ, ಅದಕ್ಕೆ. ಇದೆಲ್ಲ ಲಂಡನ್ ಅಲ್ಲ, ಆ ಕಡೆ ವೆನಿಸ್, ಪ್ಯಾರಿಸ್. ವಾವ್, ಎಷ್ಟು ಇದು ಲಂಡನ್ ಮೆಟ್ರೋ ಏನ ಟ್ರೈನ್. ಸೊ ನೆಕ್ಸ್ಟ್ ತನ್ವಿ. ವಾವ್, ಏನು ಕ್ಯೂಟ್ ಕ್ಯೂಟ್ ಅದಾವ. ಮಕ್ಕ ಒಳಗೆ ನೋಡ್ರಿ, ಎಲ್ಲಿ ನೋಡೋದಲ್ಲಿ ಕಸಿನೋನ ಕಾಣ್ತಾವೆ, ಮಸ್ತ್ ದೊಡ್ಡ ದೊಡ್ಡ ಇದ್ದಾವೆ. ಸೊ ಅದ್ರೊಳಗೆ ನಾವು ಒಂದು ನೋಡೋಕೆ ಹೋಗಿದ್ವಿ. ಸೊ ಅಲ್ಲಿ ಫ್ರೀಯಾಗಿ ಎಂಟ್ರಿ ಇರುತ್ತೆ, ನೀವು ಆರಾಮ್ಸೆ ಹೋಗ್ಬೋದು. ಆಮೇಲೆ ಅಲ್ಲಿ ಡ್ರಿಂಕ್ಸು ಸ್ನ್ಯಾಕ್ಸು ಎಲ್ಲ ಇಟ್ಟಿರ್ತಾರೆ, ಅದನ್ನು ತೊಗೋಬೋದು. ಬಟ್ ಕಿಡ್ಸಿಗೆ ಅಲಾವಿಲ್ಲ, ಆಮೇಲೆ ರೆಕಾರ್ಡ್ ಮಾಡೋಂಗಿಲ್ಲ ಅಲ್ಲಿ. ಸೊ ನಾವು ನೋಡಿ ಬಂದ್ವಿ, ಅಲ್ಲೆಲ್ಲ ಮಸ್ತ್ ಆಟ ಆಡ್ತಿರ್ತಾರೆ ಎಲ್ಲರೂ. ವಾವ್, ಎಲ್ಲಿ ನೋಡಿಲ್ರಿ?
You cannot walk in there. This one. ಇವಾಗ ನೋಡ್ರಿ ಈವ್ನಿಂಗ್ ಆಗಿತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ನಮ್ಮ ಕಡೆ. ಅದಕ್ಕೆ ಇದೊಂದು ಫ್ರೀಯಾಗಿ ಕೇಬಲ್ ಕಾರ್ ಹಿಂಗೆ ಒಂದು ರೌಂಡ್ ಹಾಕ್ತೈತಿ. ಕೆಳಗಡೆ ವಾಟರ್ ಫೌಂಟೇನ ಎಲ್ಲ ಸ್ಟಾರ್ಟ್ ಇತ್ತು. ಆಮೇಲೆ ಮ್ಯೂಸಿಕ್ ಎಲ್ಲ ಹಚ್ಚಿದ್ರು, ಮಸ್ತ್ ಚಂದ ಅನ್ಸದಿತ್ತು. ಸೊ ಒಂದು ಹಾಫ್ ಆನ್ ಅವರ್ ಲೈನ್ ಇತ್ತು, ವೇಟ್ ಮಾಡಿದ್ವಿ. ಆಮೇಲೆ ಅದ್ರೊಳಗೆ ಹೊಂಟಿದ್ವಿ. ಇವಾಗ ನೋಡ್ರಿ ಸ್ವಲ್ಪ ಕಸಿನೋದು ನೋಡ್ಕೊಂಡು ಬಂದ್ವಿ. ಒಳಗೆ ಹೋಗಿದ್ವಿ ಅಷ್ಟೇ, ಬಟ್ ಆಡೋಕ್ಕೇನು ಹೋಗಿರಲಿಲ್ಲ. ಸೊ ಅಲ್ಲಿ ಒಳಗಡೆ ಕ್ಯಾಮ್ರಾ ಎಲ್ಲನೂ ಅಲಾವ್ ಇಲ್ಲ. ಆಮೇಲೆ ಅಲ್ಲಿ ಫ್ರೀಯಾಗಿ ಜ್ಯೂಸ್ ಎಲ್ಲ ಇತ್ತು, ಒಂದು ಸ್ವಲ್ಪ ಹೋಗಿ ಬಂದ್ವಿ. ಇವಾಗ ನೋಡ್ರಿ ಟೈಮ್ 6 ಬಂತ. ಸೊ ಒಳಗಡೆಯಿಂದೆಲ್ಲ ನೋಡಿದ್ವಿ. ಆಮೇಲೆ ಈಗ ನೋಡ್ರಿ ಐಫಿಲ್ ಟವರ್ ಇದನ್ನು ಈ ಕಡೆ ಬಂದಿದ್ವಿ ನೋಡೋಕೆ. ಸೊ ಇವಾಗ ಈವ್ನಿಂಗ್ ವಾಕ್ ಬಂತಲ್ಲ, ಸೊ ಎಲ್ಲನೂ ಲೈಟ್ನೆಲ್ಲ ಹತ್ತತ್ತಿದ್ದು. ಸೊ ನಾವು ಇಲ್ಲಿಂದ ಮತ್ತು ನಾವು ಇರೋ ಪ್ಲೇಸಿಗೆ ಹೋಗ್ಬೇಕಂದ್ರೆ ಒಂದು 2 ಅವರ್ ಜರ್ನಿ ಐತಿ. ಮಕಾವ್ ಹೋಗಬೇಕು, ಮಕಾವಿಂದ ಹಾಂಗ್ಕಾಂಗ್, ಮತ್ತು ಅಲ್ಲಿಂದ ನಾವಿರೋ ಪ್ಲೇಸಿಗೆ. ಸೊ ಅದಕ್ಕೆ ನಾವು ಇಲ್ಲೇನು ಸ್ಟೇ ಮಾಡೋರಿಲ್ಲಾಗಿದ್ವಲ್ಲ, ಅದಕ್ಕೆ ಬೇಗನೆ ಹೊಂಟ್ವಿ. ಬಸ್ ಸ್ಟಾಪ್ ಇದೆ. ಸೊ ಇಲ್ಲಿ ಒಂದು ನೈಟ್ ಇದ್ರೆ ಚಲೋ ಅನ್ಸುತ್ತೆ. ಆ್ಯಕ್ಚುಲಿ ನೈಟ್ ಲೈಫನ್ನು ನೋಡ್ಬೋದು ಚೆಂದಂಗಿ, ಮಸ್ತ್ ಇರುತ್ತೆ. ಬಟ್ ಇಷ್ಟ ನಮ್ಮದು ಶಾರ್ಟ್ ಇತ್ತು ಇವತ್ತು, 1 ಡೇ ಟ್ರಿಪ್. ಸೊ ಇವಾಗ ಹೋಗ್ಬೇಕು ಬಸ್ ಇಟ್ಕೊಂಡು. ಈಗ ನೋಡ್ರಿ ಹಾಂಗ್ಕಾಂಗ್ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡ ಟೈಮ್ ನೋಡ್ರಿ 9 ಗಂಟೆ ಆಗೈತಿ. ಇಲ್ಲಿ ನೋಡ್ರಿ ಇವಾಗ ನಾವಿಲ್ಲಿ ಹಾಂಗ್ಕಾಂಗ್ ಇಮಿಗ್ರೇಷನ್ ಐತಲ್ಲ, ಅಂದರೆ ಮಕಾವಾದಿಂದ ಹಾಂಗ್ಕಾಂಗ್ ಬರ್ತೀವಲ್ಲ. ಸೊ ಇಲ್ಲಿಂದ ಇವಾಗ ಶಿಂಶಾಶ್ವಿ ಹೋಗ್ಬೇಕಂತಂದ್ರೆ ಅಡಲ್ಟ್ಸಿಗೆ 34.6, ಆಮೇಲೆ ಕಿಡ್ಸಿಗೆ 17.3. ಈಗ ಇಲ್ಲಿಂದ ಮತ್ತೆ ಆಲ್ಮೋಸ್ಟ್ ಒಂದು 50 ಮಿನಿಟ್ಸ್ ಐತಿ ಶಿಂಶಾಶ್ವಿ ನಾವು ಇದೇವಲ್ಲ ಅಲ್ಲಿ ಹೋಗ್ಬೇಕಂದ್ರೆ. ಸೊ ಇವತ್ತಿನ ದಿವಸ ಹೆಂಗೆ ಮುಗೀತಾ ಗೊತ್ತಾಗಲಿಲ್ಲ. ಸೊ ಇನ್ನು ಹೋಗಿ ಸ್ವಲ್ಪ ಏನಾರು ತಿನ್ನಬೇಕು. ಅಲ್ಲೊಂದು ಸ್ವಲ್ಪ ತಿಂದಿದ್ವಿ, ಅಷ್ಟು ಹಸಿರಿರಲಿಲ್ಲ. 感谢乘坐金光穿梭巴士，下车时请携带好随身物品，祝您旅途愉快。Thank you for boarding at Kota Shuttle Bus. Kindly take all of your personal belongings when drop off. Wish you have a pleasant journey.